ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಸಾರಿ, ಮೊನ್ನೆ ನಾವು ಗಿವ್ ಇಟ್ಟಿದ್ವಲ್ಲ, ಅದನ್ನು ಕೂಡ ಸ್ವಲ್ಪ ಲೇಟ್ ಆಗೋಯ್ತು. ಫಸ್ಟ್ ವಿನ್ನರು ಅವರು ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ, ಅದಕ್ಕೆ ಸೆಕೆಂಡ್ ವಿನ್ನರ್ನ ಚಾಯ್ಸ್ ಮಾಡಿದ್ವಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಅಡ್ರೆಸ್ ಎಲ್ಲ ಕಳಿಸಿದ್ದಾರೆ. ಹುಬ್ಳಿಲಿ ಇರ್ತಾರಂತೆ. ಅವರು ಕಪಲ್ಸು. ಅವ್ರಿಗೆ ಇವಾಗ ಸ್ಯಾರಿ ಮತ್ತು ನಾವೇನೇನು ಗಿವ್ ಕೊಡ್ತಿದ್ವೋ ಕೊಡೋಣ ಅಂತ ಮಾತಾಡಿದ್ವೋ, ಸೊ ಅದನ್ನು ನಾವು ಇವಾಗ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಗೋಯ್ತು, ಕ್ಷಮಿಸ್ಬೇಕು. ಸ್ವಲ್ಪ ಕೆಲಸ ಇತ್ತು, ಬ್ಯುಸಿ ಇದ್ದೆ, ಸೊ ಅದಕ್ಕಾಗಿ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಏನೋ ನಾವು ಹೇಳಿದ್ವಲ್ಲ ಗಿವ್ ಕೊಡ್ತೀವಿ ಅಂತ, ಅದನ್ನು ನಾವು ಪರ್ಚೇಸ್ ಮಾಡೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಯ್ಯಪ್ಪ, ತಲೆಗೆ ಹೊಡಿದ್ರು ಮಾರ. ಬಂದಿದ್ದೀವಿ, ಇಲ್ಲಿ ಸೀರೆನ ಚಾಯ್ಸ್ ಮಾಡ್ತೀವಿ. ಚಾಯ್ಸ್ ಮಾಡಾದ್ಮೇಲೆ ವಿಡಿಯೋ ಮಾಡುವ. ಇದು ಸರಿಕಾ ಚೆನ್ನಾಗಿಲ್ಲ ಕಣವ. ಓಕೆ, ಫೈನಲಿ ನಮ್ಮ ಮಿಸ್ಸಸ್ ಈ ಸ್ಯಾರಿನ ಚೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ಮನೆ, ಸೂಪರ್ ಅಲ್ಲ? ಅವ್ರಿಗೆ ಇಷ್ಟ ಆಗಬೇಕಲ್ಲ, ಅವ್ರಿಗೆ ಇಷ್ಟ ಆಗಬೇಕು. ನೋಡೋಣ, ಅವರು ಫೇರ್ ಇದ್ದಾರಲ್ವಾ, ಅದಕ್ಕೆ ತಗೊಂಡೇ ಇದ್ದೇನೆ. ಒಂದು ಸ್ಯಾರಿ ಹುಡ್ಕಕ್ಕೆ ಎಷ್ಟು ಬೇಕಾ, ಎಷ್ಟು ಟೈಮ್ ತೊಗೊಂತೀಯಪ್ಪ. ಒಂದ್ಸತಿ ಓಪನ್ ಮಾಡಿ ತೋರಿಸ್ತೀರಾ ಪೂರ್ತಿ? ಈ ಹೆಣ್ಮಕ್ಳ ಜೊತೆ ಸ್ಯಾರಿ ತೊಗೊಳಕ್ಕೆ ಬರೋದಿದೆಯಲ್ಲ, ಇದು ಯಾವ ಶತ್ರುಗೂ ಬೇಡ. ಸಿಂಗಲ್ಸ್, ಅದಕ್ಕೆ ಹೇಳೋದು ಮದುವೆ ಆಗಿಬಿಡಿ, ಆರಾಮಾಗಿ ಸಿಂಗಲ್ಸ್ ಆಗಿ ಪೀಸ್ ಆಗಿ ಆರಾಮಾಗಿರಿ ಅಂತ ಹೇಳೋದು. ಮದುವೆ ಆಗಿಬಿಟ್ರೆ ಸ್ಯಾರಿ ತೊಗೊಳಕ್ಕೆ ಹೋಗೋಣ ಬಾ, ಕೋತಂಬರಿ ತೊಗೊಳಕ್ಕೂ ನಾವೇ ಹೋಗ್ಬೇಕು ಅವ್ರ ಜೊತೆಗೆ. ಅದರಲ್ಲೂ ಲವ್ ಮ್ಯಾರೇಜ್ ಆಗ್ಬಿಟ್ರಂತೂ ಕೇಳಂಗೆ ಇಲ್ಲ. ಅಯ್ಯೋ, ಫೈನಲಿ ನಾವು ಬಂದು 1 ಅವರ್ 1.5 ಅವರ್ ಅಲ್ಲ, ಅವ್ರಿಗೆ ಚೂಸ್ ಮಾಡೋಕ್ಕೆ ಇಷ್ಟೊತ್ತು ಮಾಡಿದ್ದಾಳೆ. ಇನ್ನೇನಾದ್ರು ತನಗೇನಾದ್ರು ತೊಗೊಳ್ತಾ ಇದ್ರೆ ಮುಗ್ದೋಯ್ತು ಕತೆ. ನನಗೆ ಇಡೀ ದಿನ, ಆ್ಯಕ್ಚುಲಿ ಲಾಸ್ಟ್ ಟೈಮು ಬಂದಿದ್ವಿ ನಾವಿಲ್ಲಿ ಅಲ್ವಾ? ಲಾಸ್ಟ್ ಟೈಮ್ ದೀಪಾಗೂ ಇಲ್ಲೇ, ದೀಪಾಗ ನಮ್ಮ ಸಿಸ್ಟರ್ಗೆ ರಾಖಿ ಹಬ್ಬಕ್ಕೆ ಸ್ಯಾರಿ ಇಲ್ಲೇ ತೊಗೊಂಡ್ವಿ, ನಮ್ಮ ದೀಪಾ ಸಿಸ್ಟರ್ಗೆ. ಅವಾಗೂ ಬಂದಿದ್ವಿ. ಆವಾಗ ನಾವು ಬೆಳಿಗ್ಗೆ ಒಂದು 10:30 10:45 ಬಂದ್ವಿ. ತಿರ್ಗಾ ಇಲ್ಲಿಂದ ಹೋಗಿದ್ದು ಹತ್ತತ್ರ ಒಂದು 2 ಗಂಟೆ ಆಗಿತ್ತು. 2 ಗಂಟೆ ಆಗಿತ್ತು ಅವಳಿಗೊಂದು ಸ್ಯಾರಿ, ಅವ್ರದ್ದು ನಮ್ಮ ದೀಪಾ ಸಿಸ್ಟರ್ಗೆ ಒಂದು ಸ್ಯಾರಿ ತೊಗೊಳಕ್ಕೆ ಅಷ್ಟೊತ್ತು ಮಾಡಿದ್ಲು. ಆ್ಯಕ್ಚುಲಿ ಜ್ಯೂಸ್ ಇರೋ ಕೊಟ್ಟರೆ ಜ್ಯೂಸ್ ಕುಡಿಸೋ ಹೊಟ್ಟೆ ಹಸಿವಿಗೆ ಇಲ್ಲೇ ಜ್ಯೂಸ್ ಕುಡ್ಕೊಂಡೇ ಹೋದ್ವಿ, ಅಷ್ಟು ಲೇಟ್ ಆಗೋಯ್ತು. ನಾನು ಹೆಂಡ್ತಿ ಸ್ಯಾರಿ ಚಾಯ್ಸ್ ಮಾಡೋದು ಹೆಂಗಂದರೆ, ಅಲ್ಲಿ ಅವ್ರನ್ನ ನೋಡ್ತಾ ಇದ್ದಾಳೆ. ಅವ್ರನ್ನ ನೋಡಿಬಿಟ್ಟು, ಅವ್ರ ಪೇಜ್ನ ನೋಡಿಬಿಟ್ಟು, ಅವ್ರು ಯಾವ ಥರ ಸ್ಯಾರಿ ಹಾಕಿದ್ದಾರೆ, ಅವ್ರಿಗೆ ಯಾವ ಥರ ಸ್ಯಾರಿ ಸೆಟ್ ಆಗುತ್ತೆ ಅಂತೆಲ್ಲ ಅವ್ರನ್ನ ಸರ್ಚ್ ಮಾಡಿ ಏನು ಆ ಥರ ಸ್ಯಾರಿ ಹುಡುಕ್ತಾ ಇದೆ. ನೋಡಿ, ವಿನ್ನರ್ ಆದವ್ರು ಇವರೇನೆ. ಆಮೇಲೆ ಫೋಟೋ ಹಾಕ್ತೀನಿ, ಇವರೇ ಕೈರೆ. ಅರುಣ್ ನಾಗೋಜಿ ಅಂತಿದೆ, ಅವರೇ ಹುಬ್ಳಿಯಲ್ಲಿ ಇರ್ತಾರೆ. ಆ್ಯಕ್ಚುಲಿ ಅವ್ರ ಸಿಸ್ಟರ್ ಬಂದು ಬೆಂಗಳೂರವರು, ಹುಡುಗ ಬಂದು ಹುಬ್ಳಿಯವರು. ಇವಾಗ ಅವರು ಸೆಟ್ಲಾಗಿರೋದು ಹುಬ್ಳಿಲಿ, ನಾವು ಇವಾಗ ಕೊರಿಯರ್ ಮಾಡಬೇಕಾಗಿರೋದು ಹುಬ್ಳಿಗೆ. ಇವಾಗ ಸ್ಯಾರಿ ತೊಗೊಂಡ್ವಿ. ಇನ್ನೂ ಅವರಿಗೆ ಪಂಚೆ ಮತ್ತು ಶರ್ಟು, ಆಮೇಲೆ ಉಡೇಕಿ ಅರ್ಶಿನ ಕುಂಕುಮ ಬಳೆ ಅವೆಲ್ಲ ಏನೇನು ಇರ್ತೈತೋ ನಮ್ಮ ಕಡೆಯಿಂದ, ಅಂದರೆ ಒಬ್ಬ ಅಣ್ಣನ ಕಡೆಯಿಂದ ಆ ಸಿಸ್ಟರ್ಗೆ, ಹಾಗೆ ತಂಗಿ ಕಡೆಯಿಂದ ಅಣ್ಣನಿಗೆ ಇದನ್ನು ಕೊಟ್ಟು ಕಳಿಸ್ತಾ ಇದ್ವಿ. ಖುಷಿ ಆಗತ್ತೆ ಅಲ್ವಾ? ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಅದೇ ಶಾರ್ಟ್ ಏನೋ ಅನಿಸಿದೆ ಸಿಸ್ಟರ್, ನಿಮ್ಗೆ ಆಲ್ರೆಡಿ ತವ್ರ ಮನೆ ಇದ್ರು, ಇನ್ನೊಂದು ತವ್ರ ಮನೆ ಇದೆ ಅಂದ್ಕೊಳ್ಳಿ. ನಿಮ್ಮ ತವ್ರ ಮನೆ ಕಡೆಯಿಂದ, ಈ ಅಣ್ಣನ ಕಡೆಯಿಂದ ನಿಮಗೆ ಆ ಉಡುಗೊರೆ ಕೊಡ್ತಾ ಇದ್ವಿ. ದರ್ಶನ ಮಾಡ್ಕೊಳ್ಳಿ. ಆ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಇಲ್ಲೊಂಥರ ಈ ಮುಗ್ದಾಗ ಬಂದ್ಬಿಟ್ರೆ ಏನೋ ಒಂಥರ ವೈಬು.
ಸಖತ್ತಾಗಿದೆ. ಒಂಥರ ಏನೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಥರ ಒಂದು ಫೀಲ್ ಕೊಡುತ್ತೆ. ಬಟ್ ದೇವಸ್ಥಾನ ಅನ್ನೋ ಥರನೇ ಇದೆ ಇದು. ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಏನು ಕಡಿಮೆ ಇಲ್ಲ. ಇಲ್ಲಿ ಮಧ್ಯದಲ್ಲೇ ನಮ್ಮ ಬಾಸ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ವೆಂಕಟೇಶ್ವರ ಸ್ವಾಮಿಗಳನ್ನ. ಇಲ್ಲಿ ಬಿಲ್ಲಿಂಗು, ಅಲ್ಲಿ ಕೊಂಡೋದು. ಓ ಇದೆಲ್ಲ ಇದು ಪಿ ಒ ಪಿನ ವುಡ್ಡ ಸರ್ ಇದು? ಪಿ ಒ ಪಿ ಇದೆಲ್ಲ ಪಿ ಒ ಪಿ ಇದೆಲ್ಲ ಸೇಮ್ ದೇವಸ್ಥಾನ ಥರನೇ. ಇನ್ನೊಂದು ಬ್ರಾಂಚ್ ಇದೆಯಲ್ವಾ ಸರ್ ನಿಮ್ಮದು? ಚೆನ್ನಾಗಿದೆ. ನನಗೊಂಥರ ಇಷ್ಟ ಇಲ್ಲ ಅಂತ ಬರೋಕ್ಕೆ. ಕೆಲವೊಂದು ಸರಿ ನನಗೆ ನನ್ನ ಹೆಂಡತಿ ಜೊತೆ ಸ್ಯಾರಿ ತೊಗೊಳಕ್ಕೆ ಶಾಪಿಂಗ್ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ. ಬಟ್ ಈ ಥರ ಒಂದು ವೈಬ್ ಇತ್ತು ಅಂದರೆ ಏನೋ ಒಂಥರ ಸೈಲೆಂಟ್ ಪೀಸಾಗಿರುತ್ತೆ. ಸೊ ನಾನು ಅದಕ್ಕೆ ಇಲ್ಲಿಗೆ ಕರ್ಕೊಂಬರೋದಿಲ್ಲ. ಬ್ರಾಂಚ್ ಮೂರಲ್ಲಿದೆ, HSR ಲೇಔಟ್ ಒಂದು, ಜಯನಗರದೊಂದು, ಇನ್ನೊಂದೊಂದು. ಹಂಗೆ ಪ್ರಮೋಷನ್ ಮಾಡ್ತಾಳೆ ಮುಗ್ದ. ಗಿಫ್ಟ್ ಏನಿಲ್ವಾ ಸರ್? ಹಾಂ ಥ್ಯಾಂಕ್ ಯು ಸರ್. ರೆಡಿ ಬನ್ನಿ, ನೆಕ್ಸ್ಟು ಅಣ್ಣನಿಗೆ ತರೋಣ ಶರ್ಟ್ ಪ್ಯಾಂಟ್. ಓಕೆ ಕಾಫಿ ಅಮ್ಮ ಪಂಚೆ ಶರ್ಟ್ ಬೇಕು. ಪಂಚೆ ಶರ್ಟ್ ನನಗೆ ಹೇಳ್ತಿದ್ದ ಅಕ್ಕನ ನೋಡಿ ಸೀರೆ ಸೆಲೆಕ್ಷನ್ ಮಾಡ್ತಿದ್ದೀನಿ ಅಂತ. ಇವನು ಅಣ್ಣನ ಸೈಜ್ ಎಷ್ಟಿದೆ ಅಂತ ಅವ್ರು ನೋಡಿ ಸೆಲೆಕ್ಷನ್ ಮಾಡ್ತಿದ್ದಾರೆ. ಸರ್ ಈ ಸೈಜ್ ಅವರು ನೋಡಿ ಇಷ್ಟ ಅವ್ರೆ. 40 ತೊಗೊಳ್ಳಿ. 40ನಾ? ದಪ್ಪ ಆಗಿ ನೋಡಿ ಸರ್ 40. ಆ್ಯಕ್ಚುಲಿ ಅದು 2024ರಲ್ಲಿ ಪೋಸ್ಟ್ ಅದು ಮಾಡಿರೋದು ಅವರು. ಸ್ವಲ್ಪ ದೊಡ್ಡದೇ ಕೊಡಿ. 42 ಕೊಡ್ತೀನಿ. ಹಾಂ 42 ಕೊಡಿ. ಗಿವ್ ಅವೇ ಇಟ್ಟಿದ್ವಿ ಅವ್ರಿಗೆ ಕೊಡ್ತಾ ಇರೋದು. ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ. ಹೌದಾ? ಇನ್ಸ್ಟಾಗ್ರಾಮಲ್ಲೇ ನೋಡಿರ್ತೀರ. ಅಕ್ಕಗೆ ಸೀರೆ ಜೊತೆ ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಬಳೆ ಎಲ್ಲ ತೊಗೊಂಡ್ವಿ. ಅಲ್ಲಿ ಹೂ ಇರಲಿಲ್ಲ, ಸೊ ಮಲ್ಲೇಶ್ವರಂ ಹೂವಿನ ಮಾರ್ಕೆಟಿಗೆ ಹೋಗಿ ಹೂ ತೊಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ತೊಗೊಂಬಂದಿದ್ದೀವಿ. ಎಲ್ಲ ಪೂಜೆ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕೊರಿಯರ್ಗೆ ಹೋಗಿ ಅಡ್ರೆಸ್ ಕಳಿಸಿದ್ದಾರೆ. ಕೊರಿಯರ್ ಮಾಡೋದೊಂದು ಬಾಕಿ. ಅದು ಎಷ್ಟು ದಿನಕ್ಕೆ ಹೋಗುತ್ತೋ ನಮಗೂ ಗೊತ್ತಿಲ್ಲ. ಕಳಿಸ್ತೀವಿ. ಕಳಿಸುವಾಗ ವೀಡಿಯೋ ಮಾಡ್ತೀವಿ. ಓಕೆ. ಅಕ್ಕ ಇದ್ರೆ ಕೊಡ್ತಿದ್ದೆ, ಅದಕ್ಕೋಸ್ಕರ ಇಲ್ಲೇ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಅವ್ರಿದ್ದಲ್ಲೇ ಹೋಗ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಹಾಂ ಹಂಗೆ ಕೊಡೋಣ ಅಂದ್ಕೊಂಡು. ಅವರು ಹುಬ್ಳಿಲಿ ಇರೋದು. ಸೊ ಹುಬ್ಳಿಗೆ ಇವಾಗೆಲ್ಲ ಹೋಗೋಕ್ಕಾಗಲ್ಲ, 2 ದಿನ ಬೇಕಾಗುತ್ತೆ ನಮ್ಗೆ ಹುಬ್ಳಿಗೆ ಹೋಗಿ ಬರೋಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಕೊರಿಯರ್ ಮಾಡ್ತಾಯಿದ್ವಿ. ಇಲ್ಲೇ ಹತ್ರ ಇತ್ತಂದರೆ ಖಂಡಿತ ನಾವೇ ಬಂದು ಮನೆಗೆ ಬಂದು ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಅನ್ಕೋಬೇಡಿ ಅಕ್ಕ, ಮತ್ತೆ ಬರೋಕ್ಕಾಗಲಿಲ್ಲ. ಸೊ ಇಲ್ಲೇ ಕೊಡ್ತಾ ಇದ್ದೀವಿ. ಇಲ್ಲಿಂದನೇ ಕೊಡ್ತಾ ಇದ್ದೀವಿ. ಒಳ್ಳೇದಾಗಲಿ. ಏನೋ ಒಂಥರ ನನಗೊಂಥರ ಖುಷಿ ಆಗ್ತಾಯಿದೆ. ಒಂದು ನಮ್ಮ ಸಿಸ್ಟರ್ಗೆ ಈ ಥರ ಕೊಡ್ತಾ ಇರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನನಗೆ ಆ್ಯಕ್ಚುಲಿ ಸಿಸ್ಟರ್ ಇಲ್ಲ. ನನ್ನನ್ನು ಯಾರು ಅಣ್ಣ ಅಂತಾರೋ ಅವರೇ ನನ್ನ ಸಿಸ್ಟರ್, ಅವರೇ ನನಗೆ ಅಕ್ಕ ತಂಗಿ ಎಲ್ಲ. ಐ ಕಾಂಟ್ ಎಕ್ಸ್ಪ್ರೆಸ್ ಅಂದರೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ ನನಗಂತೂ. ಜೊತೆಗೆ RCB ಟೀ ಶರ್ಟ್ ಕೊಡ್ತಾ ಇದ್ದೀವಿ. ಓಕೆನಾ? RCB ಟೀ ಶರ್ಟ್ ಇಲ್ಲ ಅಂದರೆ ಹೆಂಗೆ? ಅವ್ರಿಗೋಸ್ಕರ. RCB ನಮ್ಮ ಹೆಮ್ಮೆ, RCB ನಮ್ಮ ಉಸಿರು. ನಾಳೆ ಬೇರೆ ಕಪ್ಪು ನಮ್ಮದೇ. ನಾಳೆ ಬೇರೆ ಕಪ್ ಬೇರೆ ಹೊಡಿ ನಾವು ಬೆಳ್ಕೊತಾ ಇದ್ವಿ. ನಾಳೆ ನಾವು ಕಪ್ ಹೊಡೆದ್ಬಿಟ್ಟು ಒಂದೇ ಒಂದು ಸ್ಟೆಪ್ ಹೊಡೆಯುತ್ತೆ ಖಂಡಿತ. ಈ ಸಲ ಕಪ್ ನಮ್ಮದೇ. ನಾವು ಬಳೆ ಹೊಡೆಯುತ್ತೆ ಅಂತ. ಇದರಲ್ಲಿ ಇಟ್ಬಿಡು, ವೇಟ್ ಬಿಡಲ್ಲ.
ಹಂಗೆ ಇಟ್ಬಿಡು ಸ್ಯಾರಿಗೆ. ಇನ್ನೊಂದು ಬಾಕ್ಸ್ ಇಲ್ಲ ಸ್ಯಾರಿ ತಂದಿದ್ದು, ಅದು ಬಟ್ಟೆ ತಂದಿದ್ದಲ್ವಾ? ಬಟ್ಟೆ ಇಲ್ಲ, ಈ ಸಾರಿ ಇದು. ಮತ್ತು ಬಟ್ಟೆ ಅದು RCB ಟಿ ಶರ್ಟ್ ಐತೆ, ಎಲ್ಲಿದೆ? ಇಲ್ಲಿ RCB. ಪ್ಯಾಕ್ ರೆಡಿ. ಅದಕ್ಕೆ ಸುತ್ತಿ ಇದು ಮಾಡೋಣ. ಅದು ಹಿಡ್ಕೊಳ್ಳಿ, ನಾನು ಪ್ಯಾಕ್ ಮಾಡ್ತೀನಿ. ಫೈನಲಿ ಗಿಫ್ಟ್ ಪ್ಯಾಕಿಂಗ್ ಆಯಿತು. ನಾವು ಆ್ಯಕ್ಚುಲಿ ಫಸ್ಟ್ ಕೊರಿಯರ್ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಪ್ಯಾಕಿಂಗ್ ಇಲ್ಲ ಅಂತಂದರು. ನಾನು ಹೆಂಡ್ತಿಗೆ ಹೇಳಿದೆ ಇಲ್ಲೇ ಮನೇಲೇ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲ ಅಲ್ಲಿ ಮಾಡ್ತಾರೆ ಬಾ ಅಂತಂತಂದು ಇವಳು ಮಾತು ಕೇಳ್ಕೊಂಡು ಹಂಗೆ ಬುಕ್ ಶಾಪಿಗೆ ಬಂದ್ವಿ. ಇಲ್ಲಿ ಪ್ಯಾಕ್ ಮಾಡಿಕೊಂಡು ತಿರ್ಗಾ ಕೊರಿಯರ್ ಆಫೀಸ್ಗೆ ಹೋಗಿ ಕೊರಿಯರ್ ಮಾಡ್ತಾಯಿದ್ದೀವಿ. ಇವಾಗ ಅಡ್ರೆಸ್ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಇನ್ನೊಂದ್ಸತಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಕನ್ಫರ್ಮ್ ಆಗಿದೆ ಅಂತಂದಮೇಲೆ ನಾವು ಅಡ್ರೆಸ್ನ ಬರ್ದು ಕೊಟ್ವಿ. ಅವ್ರ ಬಾಕ್ಸ್ ಮೇಲೆ ಅಂಟಿಸಿ ನಮಗೊಂದು ರಿಸಿಪ್ಟ್ ಕೊಟ್ಟರು. ನಾವು ಕೇಳಿದ್ವಿ ಯಾವಾಗ ರೀಚ್ ಆಗುತ್ತೆ ಅಂತ. ಅವ್ರು ನಾಳೆ ಅಥವಾ ನಾಡಿದ್ದು ಅಂದರು. ಸರಿ ಅಂತ ಬಂದ್ವಿ. ಅಂತ ಇಂತೂ ಕೊರಿಯರ್ ಆಯಿತು ನೋಡಿ. ಚೀಟಿನೂ ಕೊಟ್ಟಿದ್ದಾರೆ. ನಾಳೆ ಅಥವಾ ನಾಡಿದ್ದು ಹೋಗಿ ಅವ್ರ ಕೈಗೆ ಸೇರುತ್ತಂತೆ. ಮೊನ್ನೆ ಕೊಟ್ಟಿದ್ವಲ್ಲ ಗಿಫ್ಟ್, ಇವತ್ತು ಕೊರಿಯರ್ ಮಾಡಿ ಕಳಿಸಿದ್ವಿ. ಇನ್ನೊಂದೇನು ನಾಳೆ ಇಲ್ಲ ನಾಡಿದ್ದು ಹೋಗ್ಬಿಟ್ಟು ರೀಚ್ ಆಗುತ್ತೆ ಅವ್ರಿಗೆ. ಇನ್ನೊಂದು ಗಿವ್ ಇಟ್ಟಿದ್ದನ್ನ ಇವಾಗ ಅನೌನ್ಸ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಏನಂತ ಹೇಳ್ತೀನಿ. ನಾಳೆ RCB ಇದೆಯಲ್ಲ, ಸೊ ಇನ್ನೊಂದು ಗಿವ್ ಅವೇ ಇದೆ. ಓಕೆ, ಏನಂತ ಹೇಳ್ತೀನಿ.